ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಜ್ಞಾನಾರ್ಜನ ಮಾಡಿಸಿ ಬದುಕಿಗೆ ಬೆಳಕಾದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಎಂದಿಗೂ ಮರೆಯಬಾರದು ಅಂತ ಶಂಕರಪ್ಪ ಗಾಂಜಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ 1992-93ನೇ ಸಾಲಿನ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಸಹಪಾಠಿ ಸ್ನೇಹಿತರ ಬಳಗದಿಂದ ಹಮ್ಮಿಕೊಂಡಿದ್ದು ಗುರುವಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗುರುಗಳು ಸೇವೆಯನ್ನು ಸ್ಮರಿಸುವುದು ಮತ್ತು ಅವರಿಗೆ ಧನ್ಯತಾ ಸಮರ್ಪಣೆ ಮಾಡುವುದು ಸಾರ್ಥಕ ಕಾರ್ಯ. ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಿರಿಯ ವಿದ್ಯಾರ್ಥಿಗಳು 50 ವರ್ಷದ ನಂತರ ಒಂದೆಡೆ ಸೇರಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದಿದ್ದಾರೆ. ಭವಿಷ್ಯ ರೂಪಿಸುತ್ತಾರೆ. ಪಾಠ ಮಾಡಿದ ಗುರುಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಶಿಷ್ಯರ ಭವಿಷ್ಯ ರೂಪಿಸುತ್ತಾರೆ, ಜೀವನಕ್ಕೆ ಮಾರ್ಗದರ್ಶಕರಾಗುತ್ತಾರೆ. ಆದರೆ ಇಂದಿನ ಶಿಕ್ಷಣ ಪದ್ಧತಿ ಸಾಕಷ್ಟು ಬದಲಾಗಿದೆ. ಮಕ್ಕಳಿಗೆ ದಂಡಿಸದೆ ಶಿಕ್ಷಿಸದೆ ಪಾಠ ಮಾಡಬೇಕು ಅಂತ ಪಾಲಕರು ತಾಕೀತು ಮಾಡಿದ್ರು. ಇದು ಬೇಸರ ಸಂಗತಿ ಅಂತ ಹೇಳಿದ್ರು. ಶಿಕ್ಷಕ ಶ್ರೀಕಾಂತ್ ವೈದ್ಯ ಮಾತನಾಡಿ, ವಿದ್ಯಾರ್ಥಿಗಳು ಕಲಿಕೆ ಶ್ರೇಷ್ಠ ಮಟ್ಟದಲ್ಲಿ ಇರಬೇಕು ಎಂಬುದಕ್ಕಾಗಿ ಗುರುಗಳು ದಂಡಿಸುತ್ತಾರೆ. ಬಾಲ್ಯದಲ್ಲಿ ತಿದ್ದದೆ ತಪ್ಪಿಗೆ ಶಿಕ್ಷೆ ಕೊಡದೆ ಕಲಿಸುವ ಶಿಕ್ಷಣ ನಿಜವಾದ ಶಿಕ್ಷಣವೇ ಅಲ್ಲ. ವಿದ್ಯಾರ್ಥಿಗಳ ಬದುಕು ಹಸನಾಗಲಿ ಅಂತ ಮಾತ್ರ ಶಿಕ್ಷಕರು ಬಯಸುತ್ತಾರೆ. ಆ ನಿಟ್ಟಿನಲ್ಲಿ ಇಂದಿನ ಶಿಕ್ಷಕ ಪಾಲಕರು ಸಂಬಂಧ ಉನ್ನತೀಕರಣಗೊಳ್ಳಬೇಕು ಎಂದಿದ್ದಾರೆ. ನಿವೃತ್ತ ಪ್ರಾಂಶುಪಾಲ ಜಿಎಂ ನಿಂಗೋಜಿ ಮಾತನಾಡಿ, 50 ವರ್ಷದ ಹಿಂದೆ ನನ್ನಿಂದ ಪಾಠ ಕೇಳಿದ ಮಕ್ಕಳು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರೆಲ್ಲರೂ ಒಂದೆಡೆ ಸೇರಿ ನಮ್ಮನ್ನ ನೆನಪಿಸಿಕೊಂಡು ಗುರುವಂದನೆ ಸಲ್ಲಿಸಿರುವುದು ನಮ್ಮ ಬದುಕಿನ ಸುವರ್ಣಗಳಿಗೆ ಎಂದಿದ್ದಾರೆ. ವಿದ್ಯಾಭ್ಯಾಸ ಮುಗಿದ ನಂತರ ವಿದ್ಯಾರ್ಥಿಗಳು ತಾವು ಓದಿದ ಪ್ರಾಥಮಿಕ ಪ್ರೌಢಶಾಲೆ ಗುರುಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ. ಅಂದ್ರೆ ಇದು ಮಾದರಿಯ ಕಾರ್ಯ ಎಂದಿದ್ದಾರೆ. ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ ತರೀಕೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಶ್ರೀಕಾಂತ್ ವೈದ್ಯ ಮಾತನಾಡಿ, ಪ್ರಾಥಮಿಕ ಹಂತದಲ್ಲಿ ತಿದ್ದಿ ಅಕ್ಷರ ಜ್ಞಾನ ನೀಡುವ ಮೂಲಕ ಇವತ್ತು ನಮ್ಮ ಬದುಕಿಗೆ ದಾರಿದೀಪವಾಗಿರುವ ಗುರುಗಳು ನಮ್ಮ ಬದುಕು ಹಸನಾಗಲಿ ಅಂತ ಶಿಕ್ಷಕ ವರ್ಗ ಬಯಸಿ ಸಮಾಜದಲ್ಲಿ ಗುರುತಿಸುವಂತಹ ಕೆಲಸ ಮಾಡಿದ ಗುರು ವೃಂದದ ಕಾರ್ಯ ಮರೆಯಲು ಸಾಧ್ಯವಿಲ್ಲ ಎಂದಿದ್ದಾರೆ. ನಂತರ ತಾವೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದ್ರಿ, ನಮ್ಮನ್ನ ಮ್ಯಾಲೆ ಕೂಡಿಸಿದ್ರಿ, ನಮಗೊಂದು ಥರ ಆಗಿತ್ತು ಎಲ್ಲರಿಗೂ. ನಾವು ಕೆಳಗಿರೋದು ಬಿಟ್ಟಿದ್ವಲ್ಲಪ್ಪ ಅಂತ ತಿಳ್ಕೊಂಡು ಅದು ಹೆಂಗಾಯ್ತಪ್ಪ ಅಂದ್ರೆ ನಮಗೆಲ್ಲ ಟೀಚರ್ಗೆ ಶಿಕ್ಷಕರಿಗೆ ನೀಡಿರುವಂಥ ಸೂಕ್ಷ್ಮ ಶಿಕ್ಷೆ ಆಗಿತ್ತು. ನೀವೆಲ್ಲರೂ ನಾವು ನಿಮ್ಮ ಜೊತೆಗೆ ಬರ್ಬೇಕಂತ ನಮಗೆಲ್ಲ ಆಸೆ ಇತ್ತು. ನೀವು ನಮ್ಮನ್ನು ಮೇಲೆ ಕೂರಿಸಿರಿ, ಗೌರವ ಕೊಟ್ಟಿರಿ, ಭಾಳ ಪ್ರೀತಿಯನ್ನು ತೋರಿಸಿರಿ. ನಾವು ಅಲ್ಲಿಂದ ವೆಹಿಕಲ್ ಒಳಗೆ ಮೇಲೆ ಬಂದ್ವಿ. ಆನಂತರ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಸುತ್ತ ಹೋದ್ವಿ. ಪೂಜ್ಯ ಮಾತೆಗೆ ಸೂರ್ಯನಾರಾಯಣರ ಪುಸ್ತಕ ಅವೆಲ್ಲ ನೋಡಿದ್ರೆ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಪ್ರಿನ್ಸಿಪಾಲ್. ವಿ ನೆವರ್ ಸಾ ದಟ್ ಸಚ್ ಎ ಪರ್ಸನ್. ಅಂಥ ಅದ್ಭುತವಾಗಿರ್ತಕ್ಕಂಥ ಪ್ರಿನ್ಸಿಪಾಲ್ರಾಗಿ ಇಲ್ಲಿ ಹೋದರು. ಅವ್ರ ಮುಂದೆ ಹೋಗಿ ನಿಲ್ಲಕ್ಕೆ ಆಗ್ತಿದ್ದಿಲ್ಲ. ಟೈಮ್ ತಕ್ಕಾಗಿ ಅವ್ರು ಬರ್ತಿರ್ತಿಲ್ಲ, ಅವ್ರ ತಕ್ಕಾಗಿ ಟೈಮ್ ನಡೀತಿತ್ತು. ಆ ಥರ ಅದ್ಭುತವಾಗಿ ಸೂರ್ಯನಾರಾಯಣ ಅವರು ಇದ್ದರು. ಬಿಲಿಕರ್ ಸರ್ ಅದನ್ನು ನಿಂಗೋಜ್ ಸರ್ ಅವ್ರ ಜೊತೆಗಿದ್ದರು. ಸೊ ಗುರುಗಳೇ ನೀವು ಡಾಕ್ಟರ್ ಶ್ರೀಕಾಂತ್ ವೈದ್ಯ ಅವರು ಹೊಂದಿದ್ದಾರೆ. ನೀವನ್ನೆಲ್ಲ ಸಾಧಕರು ನೋಡಿದ್ರಪ್ಪ ನಮ್ಗೆ ಅನ್ಸುತ್ತೆ ಎಷ್ಟು ಖುಷಿ ಆಗುತ್ತೆ ಅಂತ. ನಮ್ಮ ಸರ್ ವೀರಪ್ಪ ಸಿಂಗ್ ಸರ್ ಒಂದು ಸಲ ಇಲ್ಲಿ ಬಂದರು, ಡಿ ಆಫೀಸರ್ ಬಂದು. ನಾನು ಇಲ್ಲಿ BS ಕೊಂಡಿರಾಗಿದ್ದೆ. ಶಂಕರಪ್ಪ ಬಾಯಿದೆ ಅಂತಂದರೆ, ಯಾಕೆ ಸರ್ ಅಂತಂದೆ, ಇನ್ಮೇಲೆ ನಾನು ದಿನ ನಮಸ್ಕಾರ ಮಾಡೋದು ಅಂತಂದೆ. ಸರ್ ಮಕ್ಕಳಿಗೆ ಮಾಡ್ಕೊಂಡು ಬರೀ ಅಂತ ಈಗ ಮಾಡೋದೇನು ಪ್ರಶ್ನೆ ಇಲ್ಲ ಅಂದೆ. ವಿದ್ಯಾರ್ಥಿಗಳು ನೀವು ಇಲ್ಲ ಅಂತಂದ್ರೆ ಸಾಧಾರಣ ಮಕ್ಕಳು ಅಂತಂದರು. ಸರ್ಕಾರಿ ವಿಮಾನ ಹಾಕ್ಬೇಕಂತಂದ್ರು. ಆಫ್ಟರ್ ಮೆನಿ ಇಯರ್ಸ್, ಕೆಲವು ವರ್ಷಗಳಾದಮೇಲೆ ನಾನು ಬೆಳಗಾವಿ BO ಆಗಿದ್ದೇನೆ. ಆ ಟೈಮ್ನಾಗ ನನಗೊಂದು ಮಂಡನೆ ಬಂದಿತ್ತು. ದೆಹಲಿಗೆ ಒಂದು ವಿಷಯ ಮಂಡನೆ ಬಂದಿತ್ತು. ಆ ಟೈಮ್ನಾಗ ಮಂಡನೆ ಮಾಡೋಕ್ಕೆ ಹೋಗ್ಬೇಕಾಗಿತ್ತು. ಸೊ ಅದು ನೆನಪಾಯ್ತು ನನಗೆ. ಸರ್ಕಾರಿ ರೊಕ್ಕದ ವಿಮಾನ ಹತ್ತಬೇಕು, ಭಾಳ ಸುಮ್ಮನೆ ಮನೆಯವ್ರು ರೊಕ್ಕದಾಗಲ್ಲ, ಸರ್ಕಾರಿ ರೊಕ್ಕದಾಗ ಹತ್ತಬೇಕು. ಆ ಪಾಯಿಂಟ್ ಹೆಂಗೆ ನೋಡಿರೋದು. ನಾನು ಸರ್ಕಾರಿ ರೊಕ್ಕದಾಗ ವಿಮಾನ ಹತ್ತಕ್ಕಿದ್ದೆ. ಸರಿಗೆ ಫೋನ್ ಮಾಡಿದೆ, ಸರ್ ನೀವು ಒಂದು ಮಾತು ಹೇಳಿದ್ರಿ, ಏನು ಸರ್ಕಾರಿ ರೊಕ್ಕದಾಗ ವಿಮಾನ ಹತ್ಬೇಕಂತ ಮಾಡಿದ್ರಿ. ಸರ್ ಇವತ್ತು ನಾನು ಹತ್ತೀನಿ ರೀ. ವೆರಿ ಗುಡ್ ವೆರಿ ಗುಡ್, ನಾನು ನಿಮ್ಮ ಹತ್ರ ಬಂದು ನೀವು ಸನ್ಮಾನ ಮಾಡ್ತೀನಿ ಅಂತಂದ್ರೆ ಹೋಗಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ. ನೇರವಾಗಿ ಸೀದಾ ಬೆಳಗಾವಿ ಬಂದ್ರೆ ಸರ್ ಬಂದು ನಮ್ಗೆ ಸನ್ಮಾನ ಮಾಡಿ ಹಿಡ್ಕೊಂಡು ಯಾವ ನೋಡಿ ಖುಷಿಪಟ್ಟು ವಿ ಆರ್ ವೆರಿ ಹ್ಯಾಪಿ. ಒಂದೊಂದು ಮಾತಿನಲ್ಲಿ, ಗುರುಗಳ ಮಾತಿನಲ್ಲಿ ಭಾಳಷ್ಟು ಒಳ್ಳೆತನವಾಗಿರ್ತೈತಿ. ಅದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಗುರುಗಳೆಲ್ಲರಿಗೆ ನಿಮ್ಮಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಏನಂತಂದ್ರೆ ನೀವೆಲ್ಲ ಅವರ ಬಾಳಿಗೆ ಮುನ್ನುಡಿ ಬಂದಿರಿ, ನೀವೆಲ್ಲರೂ ಅವರ ಭವಿಷ್ಯಕ್ಕೆ ಮುನ್ನುಡಿ ಬಂದಿರಿ. ಇವತ್ತ ನಿಮ್ಮ ಗೌರವಕ್ಕೆ, ನಿಮಗೆ ಗೌರವ ಕೊಡೋ ಸಂಬಂಧ ನೀವೆಲ್ಲರೂ ಕೊಡ್ಕೊಂಡು ಅವ್ರಿಗೆ ಬೆನ್ನುಡಿ ಬೇರೆಯಾಕತ್ತೀರಿ. ಸೊ ದಿಸ್ ದಿ ಸ್ಟೂಡೆಂಟ್ ಲೈಫ್ ಮಾತಾಡ್ತೀರಿ. ಬಹುಶಃ ನೀವೆಲ್ಲ ನೋಡಿ ಬಣ್ಣ ಸೀರೆ ಉಟ್ಟಿರಿ, ಬಣ್ಣದ ಅಂಗಿ ಹಾಕಿರಿ, ಚಂದ ಡ್ರೆಸ್ ಹಾಕಿರಿ, ನೋಡೋಕೆ ಒಂಥರ ಚಂದ. ಮಾತಾಡೋದು ಇಲ್ಲೇನು ಅಲ್ಲಲ್ಲ, ನೀವು ನೋಡಿ ನೀವು ನೋಡಿ ನಿಮ್ಮವಾಗಿ ಇದನ್ನು ಆಯೋಜನೆ ಮಾಡಿದ್ರೆ ಶ್ರಮ ಮತ್ತು ಪ್ರೀತಿ ಮತ್ತು ಭಕ್ತಿ, ಅವರಲ್ಲಿರ್ತಕ್ಕಂಥ ನಂಬಿಕೆ, ಗುರುಗಳ ಮೇಲೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಗೌರವ, ಇವೆಲ್ಲಗಳ ಸಂಕೇತವಾಗಿ ಇವತ್ತು ಕಾರ್ಯಕ್ರಮ ಆಗಿದೆ. ನಮ್ಗೆ ಫೋನ್ ಮಾಡ್ತೀವಿ, ಸರ್ ಬರ್ತಿರಲಿಲ್ಲ ಎಲ್ಲ ಖಂಡಿತವಾಗಿ ಬರ್ತೀವಿ.
ನಾನು ಗೆಸ್ಟೇ ಡ್ರೈವರ್ ನಮ್ಮ ಗಣೇಶ ಸರ್ಗೆ ಅವ್ನು ಕರ್ಕೊಂಡು ಇವತ್ತು ಗಾಡಿ ಮೇಲೆ ಬಂದು ಖುಷಿ ಆಯಿತು ನೋಡಿ ಎಲ್ಲ ನಿಮ್ಮೆಲ್ಲ ಮುಗಿಸುವ ಭಾಳ ಸಂತೋಷ ಆಯಿತು. ಇಲ್ಲಿಂದ ನೇರವಾಗಿ ನಾವು ಕಲ್ತಿರುವಂಥ ಪ್ರಾಥಮಿಕ ಶಾಲೆಗೆ ಹೋದ್ವಿ. ಆ ಶಾಲೆಯನ್ನು ನೋಡಿದ್ವಿ, ದೊಡ್ಡ ಕಟ್ಟಡ ನೋಡಿದ್ವಿ, ಅಲ್ಲೆಲ್ಲ ಫೋಟೋ ತೋರಿಸ್ಕೊಂಡ್ವಿ. ಫೋಟೋ ತೋರಿಸ್ಕೊಂಡು ಭಾಳಷ್ಟು ಆನಂದ ಆಯಿತು. ಒಬ್ಬರನ್ನೊಬ್ಬರು ಹೆಂಗೆ ಆಗಿದ್ದಪ್ಪ ಅಂತಂದ್ರೆ ಎಲ್ಲ ಹುಡುಗರು ನಿಮ್ಮ 50ರ ವಯಸ್ಸನ್ನು ಮರೆತು ಬಿಟ್ಟು 18-19 ವರ್ಷ ವಯಸ್ಸಿನಷ್ಟು ಕುಣಿದಾಡ್ತೀರಿ, ಜಿಗಾಡಿದ್ರಿ, ಮಿರಿದಾಡಿದ್ರಿ, ಹಾರಾಡಿದ್ರಿ, ತೋರಾಡಿದ್ರಿ, ಏನೋ ಮಾಡ್ತೀವಿ. ಭಾಳ ಸಂತೋಷ ಆಗೈತೆ. ನಾನು ವಿದ್ಯಾರ್ಥಿಗಳು ಅಷ್ಟೇ ಮಾಡ್ತಾರೆ ಅಂತ ಮಾಡಿದ್ದೆ, ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡಕ್ಕೆ ಅವಾಗ ನನಗೂ ಅನಿಸುತ್ತೆ ನಾನು ಬಂದು ಡ್ಯಾನ್ಸ್ ಮಾಡ್ತೇನೆ ಅಂತೇಳಿ. ಅಷ್ಟು ಟೀಚರ್ ಹಿಂಗೆ ನಮ್ಮ ಜೀವನದಲ್ಲಿ ಏನೇನೋ ಸಾಧನೆಗಳನ್ನ ಮಾಡ್ತೀವಿ. ಲಾಸ್ಟಿಗೆ ಒಂದು ಮಾತು ನಿಮಗೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಭಾಳ ಜನ ಮಾತಾಡೋದಿದ್ದಾರೆ. ದಯಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳ ಬಾಲ್ಯವನ್ನು ಕಸ್ಕೊಳ್ಬೇಡ್ರಿ. ಆಡಲಿ ಅವರು ಆಡಲಿ, ಹಾಡಲಿ, ಕೂಡಲಿ. ನಾವು ಹೇಳ್ತಿರ್ತೀವಿ ಮಳೆ ಖುಷಿ ಪಡ ಅಂತ ಹೇಳ್ತೀವಿ. ಚಳಿ ಇತ್ತು ಹೊರಗೋಬೇಡ, ಬಿಸಿಲೈತಿ ಹೊರಗೋಬೇಡ. ಅದೇ ಚಳಿ ಮಳೆ ಗಾಳಿಗೆಲ್ಲ ಇರುವೆ ಅಂದ್ರೆ ಮನುಷ್ಯ ಪವರ್ಫುಲ್ ಆಗ್ತಾನ. ಮತ್ತೆ ಹೊಳೆ ದವಾಖಾನೆ ಕೊಡ್ತೀವಿ ಹೋಗಿ. ಆ ಮಕ್ಕಳು ಆಡಬೇಕ್ರಿ, ಆಡಬೇಕು, ಹಾಡಬೇಕು, ನಲಿಬೇಕು, ಕುಣಿಬೇಕು, ಕುಪ್ಪಳಿಸ್ಬೇಕು, ಏನೆಲ್ಲ ಮಾಡಬೇಕು, ಸಂತೋಷ ಕೊಡಬೇಕು ಮಕ್ಕಳು. ಸೊ ದಟ್ ಇಸ್ ವೈ ಯು ಶುಡ್ ನಾಟ್ ಸ್ಟೀಲ್ ದೇರ್ ಚೈಲ್ಡ್ಹುಡ್ನೆಸ್. ದಯಮಾಡಿ ಆಡಲಿವರಲ್ಲ. ಈಗ ನಾವು ಎಲ್ಲ ಯಾವ ರೀತಿ ಈಜಿನ ಮೊಬೈಲ್ ಎಲ್ಲಿ ಆಟ ಆಡಿದ್ವಿ, ಕ್ರಿಕೆಟ್ ಐತಿ ಎಲ್ಲಿ ಮೊಬೈಲ್ನಾಗ, ಕಬಡ್ಡಿ ಇಲ್ಲ ಮೊಬೈಲ್ನಾಗ, ಲಗೋರಿ ಮೊಬೈಲ್ನಾಗ, ಕಬಡ್ಡಿ ಅದು ಮೊಬೈಲ್ನಾಗ, ನೀ ಹೊರಗೆ ಎಲ್ಲಿ ಆಡಿದೆ. ಹೀಗಾಗಿ ಮನುಷ್ಯನ ದೈಹಿಕ ಗುಣ, ಮನುಷ್ಯನ ಶಕ್ತಿ ಹೋಗ್ಬಿಡ್ತೈತಿ. ಪ್ಲೀಸ್ ದಯಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳ ಬಾಲ್ಯವನ್ನು ಕಸ್ಕೋಬಾರ್ದು. ಅದಕ್ಕೆ ನಾನು ಖುಷಿ ಆಗ್ತೈತಿ. ನಮ್ಮ ಭಗವೇಶ್ ಹಣ ಬರೆಯತ್ತಂದ್ರೆ ಏನ ನೀನು ಸ್ವಲ್ಪ ಆಫೀಸಂಗೆ ಹಿಂಗಿರೋ ಅಂತೆ. ಇಲ್ಲ, ನಾನು ಹುಡುಗಾಗಿದ್ದರೆ ಖುಷಿ ಆಗುತ್ತೆ ನನಗೆ, ಓಡಾಡಿದ್ರೆ ಖುಷಿ ನನಗೆ, ಹೆಚ್ಚು ಕೆಲಸ ಮಾಡಿದ್ರೆ ಖುಷಿ. ಮಕ್ಕಳು ಕೆಲಸ ಮಾಡ್ಬೇಕು ನಾವು. ಅದಕ್ಕೆ ಹೇಳ್ತಾರೆ ಕೆಲಸ ಮಾಡುವ ಮುನ್ನ ಕೆಲಸವನ್ನು ನಾವು ಆಳುತ್ತೇವೆ, ಕೆಲಸ ಮಾಡಿದ ನಂತರ ಕೆಲಸ ನಮ್ಮನ್ನು ಆಳುತ್ತದೆ. ಮಾತನಾಡುವ ಮುನ್ನ ಮಾತನ್ನು ನಾವು ಆಳುತ್ತೇವೆ, ಮಾತನಾಡಿದ ನಂತರ ಮಾತು ನಮ್ಮನ್ನು ಅಳೆಯುತ್ತದೆ. ಹಂಗೆ ನಾವು ಕೆಲಸ ಮಾಡಬೇಕು. ನಮ್ಮ ಸಾಧನೆಯ ಮೂಲಕ ನಮ್ಮ ಕೆಲಸಗಳು ಗೋಚರ ಆಗಬೇಕು ಅನ್ನೋವಂಥದ್ದು ಎಲ್ಲ ಗುರುಗಳ ಆಶೀರ್ವಾದ ಆಗಿದೆ. ಅವರಷ್ಟ ಗುರು ಸರ್, ನಿಮ್ಮೆಲ್ಲರ ಆಶೀರ್ವಾದ, ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಸ್ನೇಹಿತರುಗಳಿರಲಿ, ನಿಮ್ಮ ಹೆಚ್ಚೆಚ್ಚು ಆಶೀರ್ವಾದ ನಮಗಿರಲಿ. ನಾವು ಇನ್ನೂ ಎಲ್ಲ ವಿದ್ಯಾರ್ಥಿಗಳು ಪ್ರಸನ್ನಾಗಿ, ಗಟ್ಟಿಯಾಗಿ, ಶಕ್ತಿವಂತರಾಗಿ ನಾವು ಚೆನ್ನಾಗಿ ನೀವು 100 ವರ್ಷ ಅರಸು. ನಿವೃತ್ತ ಶಿಕ್ಷಕರು ಆದ ವೀರಪ್ಪ ಸಿಂಗನಹಳ್ಳಿ, ಯುಬಿ ಹಾತಿಮನಿ, ಶೀತರಾಮಚಾರಿ, ಬಿ ಲಿಂಗಪ್ಪ, ಶ್ರೀ ಶರಣಪ್ಪ, ಬಿಎಲ್ ದೇಸಾಯಿ, ಕೆಎನ್ ಮುಳುಗುಂದ, ಶಿಕ್ಷಕ ದುರ್ಗಪ್ಪ ಹಿರಿಮನಿ, ಶರಣಪ್ಪ ಕೊಂಬಾರ್ ಸೇರಿ ಇನ್ನೂ ಸ್ನೇಹ ಬಳಗದವರು ಹಾಗೂ ಇನ್ನಿತರ ಶಿಕ್ಷಕರು ಪಾಲ್ಗೊಂಡಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.